Hi friends, welcome once again to ಯಕ್ಷಗಾನ ವರ್ಕ್ಶಾಪ್. ನೋಡಿ, ಕಳೆದ ಭಾಗದಲ್ಲಿ ಯಕ್ಷಗಾನ ಕಾರ್ಯಾಗಾರದ ಮೊದಲನೆಯ ಭಾಗದಲ್ಲಿ ನಾವು ಕೈತಾಳದ ಜೊತೆಗೆ ಕಾಲಿನ ಹೆಜ್ಜೆಯನ್ನ ಇನ್ನು ಸುತ್ತುಬರಿ ಕುಣಿತಗಳನ್ನು ಕಲಿತಿದ್ದೇವೆ. ಈಗ ಅದನ್ನೇ ಮುಂದುವರೆಸಿ ಈ ಕೈತಾಳದ ಜೊತೆಗೆ ಕಾಲಿನ ಹೆಜ್ಜೆಯನ್ನ ಮತ್ತೆ ಸುತ್ತುಬರಿ ಕುಣಿತದ ಮುಂದಿನ ಒಂದು ಕುಣಿತವನ್ನ ನಾವೀಗ ಅಭ್ಯಾಸ ಮಾಡಬೇಕಾಗಿದೆ. ನೋಡಿ, ಮೊದಲನೆಯದಾಗಿ ನಾನೀಗ ಕೈತಾಳವನ್ನ ಹಾಕ್ತೇನೆ. ಆ ನಂತರದಲ್ಲಿ ಕಾಲಿನ ತಾಳವನ್ನ ಅಭ್ಯಾಸ ಮಾಡೋಣ. ಓಕೆ, ಪ್ರಾರಂಭಿಸ್ತಾ ಇದ್ದೇನೆ. ನೋಡಿ, 1 2 3 4, 1 2 3 4, 1 2 3 4, 1 2 3 4. ಈ ಒಂದು ತಾಳಕ್ಕೆ ಕಾಲಿನ ಹೆಜ್ಜೆ. ಓಕೆ ಓಕೆ ಪ್ರಾರಂಭಿಸೋಣ. ನೋಡಿ, 1 2 3 4, 1 2 3 4, 1 2 3 4, 1 2 3 4, 1 3 4. ಇದು ಒಂದು ಆಕಾರದ ಕುಣಿತಕ್ಕೆ, ಯಕ್ಷಗಾನದ ಒಂದು ಆಕಾರದ ಸಹಿತವಾದಂತಹ ಕುಣಿತಕ್ಕೆ ಸಹಾಯ ಆಗುತ್ತದೆ. ಹೀಗೆ ಇದರಲ್ಲೇ ಇದೇ ರೀತಿಯಾಗಿ ಇನ್ನೊಂದು ರೀತಿಯ ಕುಣಿತವನ್ನು ನಾವು ಮಾಡೋಣ. ನೋಡಿ, ಓಕೆ, ಇದು ಆಕಾರ. ಪ್ರಾರಂಭಿಸೋಣ. 1 2 3 4, 1 2 3 4, 1 2 3 4, 1 2 3 4, 1 2 3 4, 3 4. ಹೀಗೆ ಇದು ಯಕ್ಷಗಾನದ ಮಂಡಿಯ ಕುಣಿತ ಅಂತ ಹೇಳ್ತೇವೆ. ಒಂದು ಯಕ್ಷಗಾನದಲ್ಲಿ ಒಂದು ಆಕರ್ಷಣೆ. ಹಾಗಾಗಿ ಇದನ್ನು ಕಲಿಯುವುದು ಬಹಳ ಮುಖ್ಯ. ಅದೇ ರೀತಿಯಾಗಿ ಈಗ ನಾವು ನಿನ್ನೆಯ ಸುತ್ತುಬರಿ ಕುಣಿತದ ಮುಂದಿನ ಕುಣಿತವನ್ನು ನೋಡೋಣ. ನೋಡಿ, ಸುತ್ತುಬರಿ ಕುಣಿತ 4ರ ಸುತ್ತು, 6 ಸುತ್ತು. ಓಕೆ, ಕೈ ಹಾಕಿ ಆಮೇಲೆ ಕಾಲನ್ನು ಹಾಕೋಣ. 1 2 3 4, 1 2 3 4, 1 2 3. ತೈತಾ ತೈಯತ್ತ ತದಿಗಿಣ, 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 ತೈತಾ ತೈಯ ತದಿಗಿಣ, ತೈತಾ ತೈಯ ತದಿಗಿಣ, ತೈತಾ ತದಿಗಿಣ, ತೈತಾ ತೈಯತ್ತ ತದಿಗಿಣ, ತೈ ತೈತಾ ಧೇ. ಇದು ಸುತ್ತುಬರಿ ಕುಣಿತದ ಮತ್ತೊಂದು ಪ್ರಕಾರ. ಹೀಗೆ ಇನ್ನೊಂದು ಪ್ರಕಾರವನ್ನು ನಾವೀಗ ಅಭ್ಯಾಸ ಮಾಡೋಣ. 4ರ 6 ಕುಣಿತದ ಒಂದು ಗ್ರೂಪ್ಗಳು. ಓಕೆ, 1 2 3 4, 1 2 3 4, 2 3 4, 1 2. ಧೇಂತ ಹಸ್ತ, 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 ತೈ ತೈ ತಾ ಧೇಂ. ಇದು ಈ ಸುತ್ತುಬರಿ ಕುಣಿತದ ಮತ್ತೊಂದು ಕುಣಿತ. ಇದು 4 ಕುಣಿತಗಳ ಒಂದು ಸುತ್ತುಬರಿ ಕುಣಿತವನ್ನು ನಾವೀಗ ಮಾಡಾಗಿದೆ. ಮುಂದಿನ ಭಾಗದಲ್ಲಿ ಮುಂದಿನ ಕುಣಿತವನ್ನ ಮಾಡೋಣವಂತೆ. ಇಲ್ಲಿಗೆ ಈ ಬೇಸಿಕ್ ಅನ್ನ ಇವತ್ತಿನ ಭಾಗದಲ್ಲಿ ಮುಗಿಸೋಣ. ಈಗ ನಾವು ತಾಳಕ್ಕೆ ಹೋಗೋಣವಂತೆ. ನೋಡೋಣ.